ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಯಾವ ರೀತಿ ಇವರು ಅದನ್ನ ಸಮಜಾಯಿಸ್ಕೊತಾರೆ, ಯಾವ ರೀತಿ ಇವರ ನಡವಳಿಕೆ ಇದೆ ಅನ್ನೋದು ನಾವು ನೋಡಬೇಕಾಗಿದೆ. ಆತ್ಮೀಯರೇ, ಈ ರೀತಿ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಹೋಗ್ತಿರುವಂತಹ ಈ ಕೆಟ್ಟ ಸರ್ಕಾರ ಎಲ್ಲ ಒಂದ್ ಕಡೆ ಇದಕ್ಕೆ ಪಾಠ ಕಲಿಸುವಂತದ್ದಾಗಬೇಕು. ಎಲ್ಲ ಜನರಿಗೆ, ಪ್ರತಿಯೊಬ್ಬ ನಾಗರಿಕನಿಗೂ ನಾವು ತಿಳಿಸಬೇಕಾಗಿದೆ. ಯಾವೆಲ್ಲ ದರ ಹೆಚ್ಚಿಸಿದ್ದಾರೆ, ಯಾವ ರೀತಿ ದರಗಳನ್ನ ಏರಿಸಿಕೊಂಡು ಬಂದಿದ್ದಾರೆ, ಯಾವ ರೀತಿ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆ ವಿಚಾರದಲ್ಲಿ ನಾವು ಪ್ರತಿಯೊಬ್ಬರು ವ್ಯಕ್ತಿಗೂ, ಪ್ರತಿಯೊಬ್ಬ ನಾಗರಿಕನಿಗೂ ಮನವರಿಕೆ, ತಿಳುವಳಿಕೆಯನ್ನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜನರನ್ನ ಆಚೆ ತಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಆಕ್ರೋಶಕ್ಕೆ ಧ್ವನಿಯನ್ನು ಕೊಡೋ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಪ್ರತಿಯೊಬ್ಬ ಕಾರ್ಯಕರ್ತನು, ಪ್ರತಿಯೊಬ್ಬ ನಾಯಕನು, ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳು, ಪ್ರತಿಯೊಬ್ಬರು ನಾವು ಜವಾಬ್ದಾರಿಯುತವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗಿದೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ಕಾಲದಿಂದಲೂ ಒಂದು ವರ್ಷದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಬಡವರಿಗೆ ಒಂದು ಮನೆ ಕೊಡುವಂತ ಕೆಲಸ ಆಗ್ಲಿ, ಆರೋಗ್ಯ ಸೇವೆಗಳಾಗ್ಲಿ, ಗುಣಮಟ್ಟದ ಶಿಕ್ಷಣ ಆಗ್ಲಿ, ಸಾರಿಗೆ ವ್ಯವಸ್ಥೆಗಳಾಗ್ಲಿ, ಮನೆ ನಿರ್ಮಾಣ ಆಗ್ಲಿ, ಯಾವುದು ಒಂದು ಸೇವೆಗಳನ್ನ ಜನಪರವಾಗಿ ಏನನ್ನೂ ಮಾಡದೆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬರೀ ಲೂಟಿ, ಇವತ್ತು ಹೆಚ್ಚು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಇನ್ನ ಲೂಟಿ ಹೊಡಿಲಿಕ್ಕೆ ತಯಾರಾಗಿದ್ದಾರೆ. ನೀವು ನೋಡಿದ್ದೀರಾ, ಪರಿಶಿಷ್ಟ ಪಂಗಡ ನಿಗಮದಲ್ಲಿ ಯಾವ ರೀತಿ ನೇರವಾಗಿ 87 ಕೋಟಿಯನ್ನ ನೇರವಾಗಿ ಬೇರೆ ಬೇರೆ ಖಾತೆಗೆ ಹೇಗೆ ವರ್ಗಾವಣೆಯನ್ನ ಮಾಡಿದ್ದಾರೆ. ವರ್ಗಾವಣೆಯನ್ನ ಮಾಡಿನೂ ನಾವು ಮಾಡಿಲ್ಲ, ನಾವು ಏನು ತಪ್ಪು ಮಾಡಿಲ್ಲ ಅಂತ ಸಮಜಾಯಿಷಿನ ಕೊಡ್ತಿದ್ರು. ಈ ರೀತಿ ಜೈಲಿನಲ್ಲಿ ಇರಬೇಕಾಗಿರುವಂತ ಈ ಸರ್ಕಾರ, ಮುಖ್ಯಮಂತ್ರಿ ಒಂದು ನಾಯಕತ್ವದಲ್ಲೇ, ಮುಖ್ಯಮಂತ್ರಿ ಆರ್ಥಿಕ ಸಚಿವರಾಗಿರುವಂತಹ ಮುಖ್ಯಮಂತ್ರಿ ಇಷ್ಟು ಬಲಹೀನರು, ಇಷ್ಟು ಅಸಹಾಯಕರು, ಇಷ್ಟು ವೀಕ್ ಚೀಫ್ ಮಿನಿಸ್ಟರ್, ನಮಗೆ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಇಷ್ಟು ಬಲಹೀನ, ಇಷ್ಟು ಅಸಹಾಯಕ, ಇಷ್ಟು ವೀಕ್ ಚೀಫ್ ಮಿನಿಸ್ಟರ್ ಅಂತ ನಾವೇನಾದ್ರು ಸ್ವಾತಂತ್ರ್ಯ ಬಂದ ಕಾಲದಿಂದ ಏನಾದ್ರು ಕಂಡಿದ್ರೆ ಅಂತ ಒಂದು ಮುಖ್ಯಮಂತ್ರಿ ಅಂದ್ರೆ ಹಿಂದಿನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಬಹಳ ವೀಕ್ ಚೀಫ್ ಮಿನಿಸ್ಟರ್, ಅಸಹಾಯಕರಾಗಿದ್ದಾರೆ. ಅವರ ಮಂತ್ರಿ ಮಂಡಲದಲ್ಲಿ ಯಾವ ಒಬ್ಬ ಮಂತ್ರಿನೂ, ಯಾವ ಒಬ್ಬ ಶಾಸಕನು ಅವ್ರ ಮಾತನ್ನು ಕೇಳಕ್ ತಯಾರಿಲ್ಲ. ಪ್ರತಿಯೊಬ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕೊಟ್ಟವ್ರೆ, ಪ್ರತಿಯೊಬ್ರು ಶಾಸಕರು ಮಂತ್ರಿ ಆಗ್ಲಿಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಮುಖ್ಯಮಂತ್ರಿ ಮಾತನ್ನ ಕೇಳ್ತಿಲ್ಲ. ಈ ಮುಖ್ಯಮಂತ್ರಿ ಅಸಹಾಯಕರಾಗಿದ್ದಾರೆ, ದಮ್ಮಯ್ಯ ಹೊಡಿತಾ ಇದ್ದಾರೆ. ಪ್ರತಿಯೊಬ್ಬ ಮಂತ್ರಿ ನನಗೆ ಬೆಂಬಲ ಕೊಡಯ್ಯ, ನನ್ ಜೊತೆ ಇರಯ್ಯ. ಈ ರೀತಿ ಪರಿಸ್ಥಿತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ರಾಜ್ಯದ ಜನರ, ಬಡವರ ಜನ ಹಿತ ಕಾಪಾಡ್ಲಿಕ್ಕೆ ಈ ಮುಖ್ಯಮಂತ್ರಿಯಿಂದ ಸಾಧನೆನಾ? ಈ ಮುಖ್ಯಮಂತ್ರಿಯಿಂದ ಸಾಧ್ಯನಾ? ಇಷ್ಟು ಅಸಹಾಯಕರಾಗಿರುವಂತಹ ಮುಖ್ಯಮಂತ್ರಿ ಇಟ್ಕೊಂಡಿದ್ರೆ ಕರ್ನಾಟಕದ ಜನರ ಭವಿಷ್ಯವನ್ನೇ ನಿರ್ನಾಮ ಮಾಡ್ಲಿಕ್ಕೆ ಕೊಟ್ಟಿರುವಂತ ಏಕೈಕ ಮುಖ್ಯಮಂತ್ರಿ, ಏಕೈಕ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆತ್ಮೀಯರೇ, ಈ ರೀತಿ ಇವ್ರನ್ನ ಬಿಟ್ಟು ಹೋದ್ರೆ ಖಂಡಿತ ಕರ್ನಾಟಕದ ಭವಿಷ್ಯ ನಿರ್ನಾಮ ಆಗುತ್ತೆ. ಹಾಗಾಗಿ ಇವತ್ತು ನಾವು ಇನ್ನೂ ಪ್ರಬಲವಾಗಿ, ಇನ್ನೂ ಗಟ್ಟಿಯಾಗಿ, ಯಾವ ಕಾರಣದಲ್ಲೂ ಇಂಥ ಕೆಟ್ಟ ನಿರ್ಧಾರಗಳನ್ನ ನಾವು ಸಹಿಸಲ್ಲ ಅನ್ನುವಂತಹ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಪ್ರತಿನಿತ್ಯ ಎಲ್ಲಿವರೆಗೂ ಈ ಬೆಲೆ ಏರಿಕೆ ಇಳಿಸಲ್ಲ, ಎಲ್ಲಿವರೆಗೂ ಇವರು ಹಿಂದೆ ಪಡೆಯಲ್ಲ, 100% ಹಿಂದೆ ಪಡೆಯಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಡೀಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವು ಗಟ್ಟಿಯಾದಂತೆ ಹೆಜ್ಜೆಡೋಣ. ಎಲ್ಲಾ ಸಂಘಟನೆಗಳನ್ನ ಆಟೋ ಚಾಲಕರಿಂದ, ಲಾರಿ ಸಂಘದವರಿಂದ, ಹೋಟೆಲ್ ಮಾಲೀಕರಿಂದ, ಎಲ್ಲಾ ಸಂಘಟನೆ, ರೈತರು ಎಲ್ಲ ಬಂದು ಎಲ್ಲಾ ಸಂಘದವರನ್ನ ನಾವು ಸಂಪರ್ಕವನ್ನ ಮಾಡಿ ಈ ಹೋರಾಟದಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜೆಡಿಎಸ್ ಪಕ್ಷವನ್ನು ಸಹ ಜೋಡಿಸಿಕೊಂಡು ಎಲ್ಲಾ ಕಡೆ ಈ ಸರ್ಕಾರಕ್ಕೆ ಅಸಹಕಾರವನ್ನ ಕೊಟ್ಟು ಈ ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಕಲಿಸುವಂತ ಕೆಲಸ ನಾವು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಒತ್ತಾಯವನ್ನು ಮಾಡಿ ನಿಮ್ಮ ಜೊತೆ ಜನರ ಆಕ್ರೋಶವನ್ನ ಇವತ್ತು ಈ ಸರ್ಕಾರಕ್ಕೆ ತಿಳಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರ್ ಮಾಡೋಣ ಅಂತ ತಿಳಿಸಿ, ಈ ಸಂದರ್ಭದಲ್ಲಿ ನಮ್ಗೆ 2 ಮಾತನ್ನು ಹೇಳಕ್ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲ ವಂದಿಸಿ ಒಂದೆರಡು ಘೋಷಣೆಯನ್ನ ಕೂಗೋಣ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದರ ಹೆಚ್ಚಿಸ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ದರ ಹೆಚ್ಚಿಸ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ
ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.